ಈ ಒಂದು ಸಿನಿಮಾ ರಿಲೀಸ್ ಆದ್ಮೇಲೆ ಏನು ಕನ್ನಡ ಪ್ರೇಕ್ಷಕರ ಕೊರತೆ ಇದೆ ಅದನ್ನ ನೀಗಿಸುತ್ತೆ ಅನ್ನೋದು ದೊಡ್ಡ ಸುದ್ದಿಯಾಗಿತ್ತು. ಹೌದು, ಆ ಸಿನಿಮಾ ಬೇರೆ ಯಾವುದಲ್ಲ, ಭೀಮಾ. ಪ್ರೇಕ್ಷಕರೇ, ಚಿತ್ತಾರ ರಿವ್ಯೂಗೆ ಸ್ವಾಗತ. ಹರಿಯವರೇ, ಈಗ ಸಿನಿಮಾ ರಿಲೀಸ್ ಆಗಿದೆ. ಸಿನಿಮಾ ರಿಲೀಸ್ ಆಗೋ ಮೊದಲು ನಿಮ್ದೊಂದು ನಿರೀಕ್ಷೆಗಳಿರುತ್ತೆ. ಈಗ ರಿಲೀಸ್ ಆದ್ಮೇಲೆ ನಿಮ್ಮ ನಿರೀಕ್ಷೆಗಳನ್ನ ಅದು ಫುಲ್ಫಿಲ್ ಮಾಡ್ತಾ ಅಲ್ಲ, ಏನಿಸುತ್ತೆ ನಿಮಗೆ? ಇಲ್ಲ, ಮಾಡಿದೆ. ಆಕ್ಚುಲಿ ಏನಂದ್ರೆ, ಸೊ ವಿಜಯ್ ಅವರದ ಡೈರೆಕ್ಷನ್ ಮೇಲೆ ನಂಗೆ ನಂಬಿಕೆ ಇತ್ತು ಆಫ್ಟರ್ ಸಲಗ. ಸೊ ಏನೋ ಒಂದು ಮಾಡಿರ್ತಾರೆ, ಮತ್ತೆ ಲೋಕಲ್ ಬೆಂಗಳೂರು ಕತೆ ಹೇಳಕ್ ಹೊರಟಿರ್ತಾರೆ ಅಂತ ಗೊತ್ತಿದ್ದಿಲ್ಲ. ಸ್ವಲ್ಪ ಅಲ್ಲಿ ಇಂಟರ್ವ್ಯೂಸ್ ನೋಡಿದಾಗ, ಪೇಪರ್ ಆರ್ಟಿಕಲ್ಸ್ ಎಲ್ಲ ನೋಡಿದಾಗ ಅಂತ ಲೋಕಲ್ ಕತೆ ಮಾಡಿರ್ತಾರೆ ಅಂತ ಗೊತ್ತಿತ್ತು. ಬಟ್ ಒಂದು ಈ ಗಾಂಜಾ ಡ್ರಗ್ಸ್ ದಂಧೆ ಸಿಕ್ಕಾಪಟ್ಟೆ ಇದೆ ಬೆಂಗಳೂರಲ್ಲಿ, ನಿಮ್ಗೂ ಗೊತ್ತಿದೆ. ಸೊ ಇದ್ರ ಬಗ್ಗೆ ಒಂದು ಫುಲ್ ರಿಸರ್ಚ್ ಮಾಡಿ ತಂದಿದ್ದಾರೆ ಅಂತ ಅನ್ಸುತ್ತೆ ನನಗೆ. ಸೊ ನಿಮ್ಗೆ ಹೇಗೆ ಅನ್ಸುತ್ತೆ ಸರ್, ಭೀಮದ ಕತೆ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಯೂತ್ಸ್ ಅಲ್ಲಿ ಪರಿಣಾಮ ಬೀರುವಂತ ಕತೆ. ಇದನ್ನು ತುಂಬಾ ನಮ್ಮ ವಿಜಯ್ ಅವರು ಸಾಕಷ್ಟು ರಿಸರ್ಚ್ ಮಾಡಿ ತುಂಬಾ ಜನ ಇಂಟರ್ವ್ಯೂ ಮಾಡಿದೀನಿ ಅಂತ ಹೇಳಿದ್ರು ಸಿನಿಮಾ ಮೊದಲು. ಬಟ್ ಅದು ಸ್ಕ್ರೀನ್ ಮೇಲೆ ಕಾಣುತ್ತೆ. ಒಂದು ಹೊಸ ರೀತಿಯ ಸಂಭಾಷಣೆ, ಹೊಸ ರೀತಿಯ ಅಪ್ರೋಚ್ ಎಲ್ಲ ಅದರಲ್ಲಿದೆ. ಇದು ಕಥೆ ಸ್ಟಾರ್ಟ್ ಆಗೋದು ಒಂದು ರಾಮಣ್ಣ ಅನ್ನೋ ಯಾರೋ ಚಿಕ್ಕ ಕ್ಯಾರೆಕ್ಟರ್ ಮಾಡಿದಾರೆ, ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ಒಬ್ಬ ಹುಡುಗ ಇರ್ತಾನೆ, ಅವನು ಮುಂದೆ ಡ್ರ್ಯಾಗನ್ ಮಂಜೆ ಆಗ್ತಾನೆ. ಮೊದಲು ಮಂಜೆ ಇರ್ತಾನೆ, ಅವನು ಗಾಂಜಾ ಸಪ್ಲೈ ಮಾಡಕ್ಕೆ ಶುರು ಮಾಡ್ತಾನೆ. ಅದೇ ಗಾಂಜಾದ ಪರಿಣಾಮವಾಗಿ ರಾಮಣ್ಣನ ಮಗ ಗಾಂಜಾ ತಗೊಂಡು ಟೂ ವೀಲರ್ ಹೋಗುವಾಗ ಆಕ್ಸಿಡೆಂಟ್ ಆಗಿ ಸಾಯ್ತಾನೆ. ಅದರಿಂದ ಆ ವಿಷಯಕ್ಕೆ ಮಂಜ ಅಲ್ಲಿ ಬಿಟ್ಬಿಟ್ಟು ಬೇರೆ ಕಡೆ ಗಾಂಜಾ ಮಾರಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆಮೇಲೆ ಡ್ರ್ಯಾಗನ್ ಮಂಜ ಆಗಿ ಬೆಳಿತಾನೆ. ಈ ಡ್ರ್ಯಾಗನ್ ಮಂಜನ್ನ ಭೀಮಾ ಯಾವ ರೀತಿ ಸೋಲಿಸ್ತಾನೆ ಅಥವಾ ಸೋಲಿಸಲ್ವಾ, ಅವನ ದಾಳಕ್ಕೆ ಭೀಮಾನೇ ಇದಾಗ್ತಾನ ಅಂತ ಅನ್ನೋದೇ ಸಿನಿಮಾದ ಕತೆ. ಅದನ್ನು ಥಿಯೇಟರ್ ಅಲ್ಲಿ ನೋಡಬೇಕು. ನನಗೆ ಸಿನಿಮಾ ಪ್ಲಸ್ ಪಾಯಿಂಟ್ ವಿಜಯ್ ಅವರ ಆಕ್ಟಿಂಗ್. ಓಕೆ. ಮತ್ತೆ ಒಂದು ಈ ಕೆಲವು ತಮಿಳ್ ಸಿನಿಮಾಗಳೆಲ್ಲ ನೋಡ್ತಾ ಇದ್ದಾಗ ಈಗ ತಮಿಳಲ್ಲಿ ಚೆನ್ನೈ ಫ್ಲೇವರ್ ತೆಗೆದು ಸುಮಾರು ಸಿನಿಮಾಗಳು ಬಂದಿದೆ. ಸೊ ಇಲ್ಲಿ ಏನಂದ್ರೆ ನಿಮ್ಗೆ ಬೆಂಗಳೂರು ಅಂದ್ರೆ ಬರೀ ಕಾಲೇಜ್ ಲವ್ ಸ್ಟೋರಿಗಳು, ಮತ್ತೆ ಸೊ ಆಗ ನಿಮ್ಗೆ ಕರಿಯ ಮತ್ತೆ ಇದೆಲ್ಲ ನೀವು ಅಂಡರ್ ವರ್ಲ್ಡ್ ಕಥೆಗಳು ನೋಡಿದ್ವಿ. ಮತ್ತೆ ಅದಕ್ಕೂ ಬೇರೆ ಕತೆ ಇದೆ. ಈಗ ನೀವೇ ನೋಡಿರ್ಬೋದು, ಈ ದುನಿಯಾ ವಿಜಯ್ ಅವ್ರು ನೋಡ್ಸಿದ್ದಾರೆ ಹಿಂದೆ ಶಿವಾಜಿನಗರ ಅಂತ ಒಂದು ಸಿನಿಮಾ ಬಂದಿತ್ತು, RX ಸೂರಿ ಅಂತ ಒಂದು ಬಂದಿತ್ತು. ಸೊ ಬಟ್ ಅವ್ರು ಅಲ್ಲಿ ಜಸ್ಟ್ ಬರೀ ರೌಡಿಸಮ್ ಅದು ಇದು ನೋಡ್ಸಿದ್ರು. ಬಟ್ ಸಲಗಾಲಿ ಒಂದು ಡಿಫ್ರೆಂಟ್ ಪಾರ್ಟ್ ನೋಡ್ಸಿದ್ರು. ಇದರಲ್ಲಿ ಒಂದು ಏನಂತಾರೆ, ಬರೀ ಗಾಂಜಾ ಡ್ರಗ್ಸ್ ಒಂದೇ ಅಲ್ಲ. ಸೊ ಅದಕ್ಕೂ ಮೀರಿ ನಿಮಗೆ ಒಳಗಡೆ ಈ ಸ್ಟೆರಾಯ್ಡ್ಸ್ ಇರ್ಬೋದು, ಮತ್ತೆ ಕ್ಯಾನ್ಸರ್ ಇಂಜೆಕ್ಷನ್ ನಿಮ್ಗೆ ಅದು ಒಂದು ಹೇಳಿದ್ದಾರೆ. ಸೊ ಸುಮಾರು ಇನ್ನೊಂದೇನಂದ್ರೆ, ಸುಮಾರು ಮೆಡಿಸಿನ್ಸ್ ನಿಮ್ಗೆ ಮೆಡಿಕಲ್ ಸ್ಟೋರ್ ಅಲ್ಲಿ ವಿತೌಟ್ ಪ್ರಿಸ್ಕ್ರಿಪ್ಷನ್ ಕೊಡಬಾರ್ದು. ಸೊ ಅದು ನಡೀತಾ ಇದೆ. ಸೊ ನೀವು ಅದನ್ನು ತಡೆಯಕ್ ಆಗಲ್ಲ. ಸೊ ಅದನ್ನು ಒಂದು ಹೇಳಿದ್ದಾರೆ. ಸೊ ನಿಮ್ಗೆ ಏನಾಗತ್ತೆ ಅಂದ್ರೆ, ಈ ಗಾಂಜಾ ಇನ್ನ ಸ್ವಲ್ಪ ತಡೆ ಹಿಡಿಬಹುದು. ಸೊ ಸಿಗದೇ ಇದ್ದಾಗ ಏನಾಗತ್ತೆ, ತುಂಬಾ ಹತ್ತಿರಕ್ಕೆ ಹೋಗ್ತಾರಲ್ಲ, ಅದು ಇದರ ಹೇಳಿದ್ದಾರೆ. ಬಟ್ ಅದನ್ನ ಹೇಗೆ ತಡಿಬಹುದು, ಅದು ಪೊಲೀಸ್ ಅವರು ಇನ್ನೊಂದ್ ಸ್ವಲ್ಪ ಇನ್ವೆಸ್ಟಿಗೇಷನ್ ಮಾಡ್ಬೇಕು ಅದ್ರ ಮೇಲೆ. ಆಮೇಲೆ ಏನಂದ್ರೆ, ಈ ಡ್ರಗ್ ಅಂದ್ರೆ ಅಲ್ಲ, ಈ ಡ್ರಗ್ಸ್ ಅಲ್ಲ, ಈ ಮೆಡಿಕಲ್ ಸ್ಟೋರ್ಸ್ ಇದೆಯಲ್ಲ, ಸೊ ಅಲ್ಲಿ ಒಂದು ಕಟ್ಟನಿಟ್ಟು ಕಾನೂನು ತರಬೇಕು. ಸೊ ಅದೊಂದೇ ಅಲ್ಲ, ಮತ್ತೆ ಇನ್ನು ನಾವು ನೋಡಿದಂಗೆ ಈ ಏನಂತಾರದು, ಈ ವೈಟ್ನರ್ ಅಲ್ಲಿ ಕರ್ಚಿಫಲ್ ಹಾಕೊಂಡು. ಸೊ ನಾನೇ ನೋಡಿದೀನಿ, ನಾನು ಓದಿದ್ದು ಶೇಷಾದ್ರಿಪುರಂ ಕಾಲೇಜಲ್ಲಿ. ಸೊ ನಾನೇ ಸುಮಾರು ಜನ ಹುಡುಗರು ಈವ್ನಿಂಗ್ ಟೈಮ್ಸ್ ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ಹತ್ರ ಎಲ್ಲ ವೈಟ್ನರ್ ಕರ್ಚಿಫಲ್ ಹಾಕೊಂಡು ಸ್ಮೆಲ್ ಮಾಡ್ತಾ ಇದ್ದು. ಅದು ಒಂದು ಸಿಕ್ಕಾಪಟ್ಟೆ ಇನ್ನ ಹೇಳ್ಕೊಂತ ಹೋಗ್ತಾರೆ. ಬಟ್ ನನಗೆ ಅನಿಸ್ತು, ಇನ್ನು ಸ್ವಲ್ಪ ಒಳಗಡೆ ಡೀಪ್ ಆಗಿ ಹಿಡಿದಿದ್ದಾರೆ, ಇನ್ನೂ ಒಂದ್ ಸ್ವಲ್ಪ ಹಿಡಿದು ಒಂದು ಕನ್ನಡ ಮುಖ ನೋಡ್ಸ್ಬೋದಾಗಿತ್ತು ಅಂತ ಅನ್ಸುತ್ತೆ. ಓಕೆ, ಕರೆಕ್ಟ್. ಬಟ್ ನನಗೆ ಇದರಲ್ಲಿ ಇಷ್ಟವಾದ ಪಾರ್ಟ್ ಏನು ಅಂತ ಹೇಳಿದ್ರೆ, ಈಗ ರಿಲೀಸ್ಗೆ ಮೊದಲು ಬರೀ ಡ್ರಗ್ಸ್ ಮಾತ್ರ ಅಂತ ಹೇಳ್ತಾ ಇದ್ರು. ಸಿನಿಮಾದಲ್ಲಿ ಬೇರೆ ಏನೋ ತೋರಿಸ್ತೀವಿ, ಬೇರೆ ಏನೋ ಕಂಟೆಂಟ್ ಇದೆ ಅಂತ. ಅದು ನಂಗೆ ತುಂಬಾ ಕ್ಯೂರಿಯಾಸಿಟಿ ಇತ್ತು, ಏನಿರುತ್ತೆ ಕಂಟೆಂಟ್. ನಿಜವಾಗ್ಲೂ ಕಂಟೆಂಟ್ ಇದೆ. ಯಾಕಂದ್ರೆ ಈ ಮಾಮೂಲಿ ಡ್ರಗ್ಸ್ಗಳು ಎಲ್ಲ ಕಡೆ ರಿವೀಲ್ ಆಗಿದೆ. ಆದರೆ ಅವರೇ ರೆಡಿ ಮಾಡಿಕೊಂಡು, ಅವರೇ ಟ್ಯಾಬ್ಲೆಟ್ ಯೂಸ್ ಮಾಡಿಕೊಂಡು, ಇದು ಒಂಥರ ನೀವು ಹೇಳೋ ಪ್ರಕಾರನೇ ಒಂದು ವ್ಯವಸ್ಥೆಯ ಅವ್ಯವಸ್ಥೆಗಿಂತ ಕನ್ನಡಿ ಥರ ಇದೆ ಟೋಟಲ್ ಆಗಿ ಸಿನಿಮಾ. ಕರೆಕ್ಟ್ ಅಲ್ವಾ? ಮತ್ತು ಡೈರೆಕ್ಟ್ ಆಗಿ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಇವರು ಹೇಳಿದ್ದಾರೆ. ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಇದನ್ನ ಆಕ್ಷನ್ ತಗೋಬೇಕು ಅಂತ ಹೇಳಿದ್ದಾರೆ. ಇದೊಂದು ಸರ್ಕಾರದ ಕೂಡ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಕ್ರಮ ತೆಗೆದುಕೊಳ್ಳುವಾಗಂತ ಸಂಗತಿ ಅಂತ ನನಗೆ ಅನ್ಸುತ್ತೆ ಅಲ್ವಾ? ಹೌದೌದು, ಖಂಡಿತ. ಆಮೇಲೆ ಇನ್ನೊಂದು ರಿಹ್ಯಾಬ್ ಸೆಂಟರ್ಗಳ ಬಗ್ಗೆ ಹೇಳಿದ್ದಾರೆ. ಸೊ ರಿಹ್ಯಾಬ್ ಸೆಂಟರು, ನೀವು ನನ್ನ ಗೊತ್ತಿರೋರೆ ಸುಮಾರು ಜನ ಅನುಭವಿಸಿದ್ದಾರೆ ರಿಹ್ಯಾಬ್ ಸೆಂಟರ್ಗಳಲ್ಲಿ. ಸೊ ಗಾಂಜಾ ಡ್ರಗ್ಸ್ ಅಂತಲ್ಲ, ಈ ಡ್ರಿಂಕ್ಸ್ ಅಡಿಕ್ಟ್ ಆಗಿರೋರಿಗೆ ರಿಹ್ಯಾಬ್ಗೆ ಹಾಕಿ ಕಳಿಸಿರೋದೆಲ್ಲ ಮಾಡಿದ್ದಾರೆ. ಆ ರಿಹ್ಯಾಬ್ ಅನ್ನೋದು ಇನ್ನೊಂಥರ ನರಕ. ಅದು ಇವ್ರು ನೋಡ್ಸಿರೋದು ಏನೂ ಅಲ್ಲ. ಅಲ್ಲಿ ಆಕ್ಚುಲಿ ಸ್ಟಾರ್ಟಿಂಗ್ ಅಲ್ಲಿ ಅವರು ಹೊಡಿತಾರೆ ನೋಡಿ, ರಿಹ್ಯಾಬ್ ಅಲ್ಲಿ ಹೊಡಿತಾರಲ್ಲ, ಅದು ನಿಜ.
ಸೊ ಇದು ನಿಮ್ಗೆ ಅವ್ರ ಅಲ್ಲಿ ಹೋಗ್ಬಿಟ್ರೆ ಇನ್ನೂ ಅಲ್ಲಿ ಒಂದು ರಂಗಾಯಣಕ್ಕೋಸ್ಕರ ಒಂದು ಡೈಲಾಗ್ ಬರುತ್ತೆ. ಸೊ ಆ ಡೈಲಾಗ್ ಬೇಡ, ಅದ್ ನೋಡಿ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಸೊ ಅದೊಂಥರ ಇನ್ನೊಂಥರ ನರಕ ಅದು. ಹೊಡಿತಾರೆ, ಮಾಡ್ತಾರೆ ಅಂದ್ರೆ ನಿಮ್ ಚಟ ಬಿಡಬೇಕು. ಸೊ ಅಷ್ಟು ಒಂದು ಫೆರೋಷಿಯಸ್ ಆಗಿರುತ್ತೆ ಈ ಡ್ರಗ್ ಅಡಿಕ್ಟ್ಸ್ ಆಗಲಿ ಮತ್ತೆ ಇವರೆಲ್ಲಾಗಿ. ಸೊ ಅದ್ರ ಬಗ್ಗೆ ತುಂಬಾ ಚೆನ್ನಾಗಿ ನೋಡ್ಸಿದ್ದಾರೆ ರಿಹ್ಯಾಬ್ ಬಗ್ಗೆ. ಬಟ್ ನಾವೇ ಇದು ಲಾಸ್ಟ್ ಅಲ್ಲಿ ಕನ್ಕ್ಲೂಷನ್, ಸ್ವಲ್ಪ ರಿಹ್ಯಾಬ್ ಸ್ಟೇಜ್ ವರೆಗೂ ಹೋಗ್ಬೇಡಿ ಯಾರನ್ನು. ಅಲ್ಲಿಗೆ ಹೋದ್ರೆ ನೀವು ನಿಜವಾಗ್ಲೂ ಒಂದು ಒಳ್ಳೆಯವರಾಗಿ ಬರ್ತೀರಾ, ಇಲ್ಲ ನಿಮ್ದು ನೆಕ್ಸ್ಟ್ ಸುಸೈಡ್ ಆಗೋಗ್ಬಿಡ್ತೀರಾ. ಸುಸೈಡ್ ನಿರ್ಧಾರ ತಗೊಂತೀರ. ಸಲಗದಿಂದ ಈಗ ಸಲಗ ಸಿನಿಮಾ ನೋಡಿದ್ರೆ ದುನಿಯಾ ವಿಜಯ್ ಅವರ ಡೈರೆಕ್ಷನ್ ಇಂದ ಇದರಲ್ಲಿ ತುಂಬಾ ಮಾಗಿದ್ದಾರೆ ಅಂತ ನನಗನ್ನಿಸ್ತು. ಟೋಟಲ್ ಆಗಿ ಟೆಕ್ನಿಕಲ್ ಆಗ್ಲಿ ತುಂಬಾ ಮಾಗಿದ್ದಾರೆ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆಕ್ಟಿಂಗ್ ಜೊತೆ ಡೈರೆಕ್ಷನ್ ಮಾಡೋದು ತುಂಬಾ ಸವಾಲಿನ ಕೆಲಸ, ಅದನ್ನ ನಿಭಾಯಿಸಿದ್ದಾರೆ. ಈಗ ನಾವು ಅಭಿನಯದ ವಿಷಯಕ್ಕೆ ಬರೋಣ. ಇಡೀ ಸಿನಿಮಾದಲ್ಲಿ ನೀವು ತುಂಬಾ ಚೆನ್ನಾಗಿ ಅಭಿನಯಿಸಿದವರು ಯಾರು ಅಂತ ನಿಮ್ ಪ್ರಕಾರ? ನನಗೆ ವಿಜಯ್ ಅವ್ರದ್ದು ಆಕ್ಟಿಂಗ್ ಇಷ್ಟ ಆಯ್ತು, ಮತ್ತೆ ರಂಗನಾಯಕ ಸರ್ದು, ಮತ್ತೆ ಅಚ್ಯುತ್ ರಾವ್ ಅವ್ರದ್ದು. ಹೊಸ ಹೀರೋಯಿನ್ ಬಗ್ಗೆ ಏನಾದ್ರು? ಹೊಸ ಪರವಾಗಿಲ್ಲ. ಸೊ ಅವ್ರ ಡ್ರಾಮಾ ಸ್ಟೇಜ್ ಆರ್ಟಿಸ್ಟ್ ಅನ್ಸುತ್ತೆ. ಸೊ ಅವ್ರ ಪಾರ್ಟ್ ಅವ್ರು ಮಾಡಿದ್ದಾರೆ. ಮತ್ತೆ ಪೊಲೀಸ್ ಅವರು ಚೆನ್ನಾಗಿ ಮಾಡಿದ್ದಾರೆ, ಗಿರಿಜಾ ಅವರು. ಹೌದು. ಮತ್ತೆ ನಾನು ಇವರು ಕಾಕ್ರೋಚ್ ಸುದ್ದಿ ಅವರು. ಸೊ ಅವರು ನೆಕ್ಸ್ಟ್ ಲೆವೆಲ್ ವಿಲನ್ ಟ್ರೈ ಮಾಡ್ಬೋದು. ಅಂದ್ರು ಈಗ ನಾವು ಟಗರು ಇನ್ನು ನೋಡ್ಕೊಂತ ಬರ್ತಾ ಇದ್ರೆ ಒಂದು ವಿಲನ್ಗೆ ಅಂದ್ರೆ ಒಂದು ಮೇನ್ ವಿಲನ್ ಇದ್ರೆ ಮೇನ್ ವಿಲನ್ ಕೆಳಗಡೆ ಇರ್ತದೆ. ಬಟ್ ಅವರು ನೆಕ್ಸ್ಟ್ ವಿಲನ್ ಆಗಿ ಟ್ರೈ ಮಾಡ್ಬೋದು. ಅವ್ರೊಂದು ಒಳ್ಳೆ ಇದ್ರಲ್ಲಿ ಸ್ವಲ್ಪ ಬಾಡಿ ಕೂಡ ಬಿಲ್ಡ್ ಆಗಿದ್ದಾರೆ ಅನ್ಸುತ್ತೆ. ಬಾಡಿ ಬಿಲ್ಡ್ ಆಗಿ, ಸಣ್ಣಕ್ಕಂತೂ ಇಲ್ಲ, ಸ್ವಲ್ಪ ಬಾಡಿ ಬಿಲ್ಡ್ ಆಗಿ ಚೆನ್ನಾಗಿ ಕಾಣಿಸ್ತಾರೆ, ಸ್ಟೈಲಿಶ್ ಆಗಿ ಕಾಣಿಸ್ತಾರೆ ಸ್ವಲ್ಪ. ಮತ್ತೆ ಅವ್ರು ಇನ್ನೊಬ್ರು ವಿಲನ್ ಇದ್ರು, ಅವರು ಯಾರೋ CM ಮಗ, MLA ಮಗ ಮಾಡಿದ್ದಾರೆ, ಅವರು ಚೆನ್ನಾಗಿ ಮಾಡಿದ್ದಾರೆ. ಸೊ ಅವ್ರ ಜೊತೆ ಇನ್ನೊಬ್ಬ ಫ್ರೆಂಡ್ ಅವರು ಚೆನ್ನಾಗಿ ಮಾಡಿದ್ದಾರೆ. ಓಕೆ. ಆಮೇಲೆ ಈಗ ಸಾಕಷ್ಟು ಹೊಸ ಮುಖ ಇದೆ ಇದರಲ್ಲಿ, ಬಿಂಬದಲ್ಲಿ ಡ್ರ್ಯಾಗನ್ ಮಂಜು ಆಗಿರ್ತಾರೆ. ಮತ್ತೆ ಡ್ರ್ಯಾಗನ್ ಮಂಜು ಅವ್ರ ವಿಲನ್ ಆಗಿ ಇದು ಫಸ್ಟ್ ಸಿನಿಮಾ ಅನ್ಸುತ್ತೆ. ಫಸ್ಟ್ ಸಿನಿಮಾ ಚೆನ್ನಾಗಿ ಮಾಡಿದ್ದಾರೆ. ಅವರು ಒಂದು ಒಳ್ಳೆ ವಿಲನ್ ಆಗಿ ಮತ್ತೆ ಒಳ್ಳೆ ಫೈಟ್ ಗೀಟ್ ಎಲ್ಲ ಕ್ಲೈಮ್ಯಾಕ್ಸ್ ಫೈಟ್ ಚೆನ್ನಾಗಿತ್ತು. ಕ್ಲೈಮ್ಯಾಕ್ಸ್ ಚೆನ್ನಾಗಿ ಮೂಡ್ ಬಂದಿತ್ತು. ಸೊ ಒಂದ್ ಫ್ಯೂಚರ್ ಇದೆ ಇವ್ರಿಗೆಲ್ಲ. ಮತ್ತೆ ಅದೇ ಹೇಳದ್ನಲ್ಲ, ಈಗ ಅಲ್ಲಿ ಆ ಚೆನ್ನೈ ತಮಿಳಲ್ಲಿ ಲೋಕಲ್ ಫ್ಲೇವರ್ ಇಟ್ಕೊಂಡು ಮಾಡ್ತಿದ್ರಿ, ಏನಕ್ಕೆ ಲೋಕಲ್ ಆರ್ಟಿಸ್ಟ್ನೇ ಬಳಸ್ಕೊಂತಿದ್ರು. ಸೊ ಇಲ್ಲಿ ಆ ಪ್ರಯತ್ನ ಮಾಡಿದ್ದಾರೆ. ಮತ್ತೆ ವಿನ್ಸೆಂಟ್, ವಿಕ್ಟೋರಿಯಾ ಹಾಸ್ಪಿಟಲ್ ಸುತ್ತಮುತ್ತ, ಚಾಮರಾಜಪೇಟೆ, ಬಾಪೂಜಿ ನಗರ, ಶಿವಾಜಿ ನಗರ, ಈ ವಿವೇಕ್ ನಗರ ಲೋಕಲ್ ಸ್ಲ್ಯಾಂಗ್ ಇದೆಯಲ್ಲ, ಆ ಸ್ಲ್ಯಾಂಗ್ ಸಿನಿಮಾದಲ್ಲಿ ಕಾಣಿಸುತ್ತೆ, ಹಾಡುಗಳಲ್ಲೂ ಕಾಣಿಸುತ್ತೆ. ಮತ್ತೆ ಸಿನಿಮಾಗೆ ಹೇಗ್ ಬೇಕು ಅಷ್ಟೇ ಇದೆ. ಒಂದು ಫಾರಿನ್ ಲೊಕೇಶನ್ ಆಗ್ಲಿ ಹಾಡಿಗೆ ಎಲ್ಲೂ ಹೋಗಿಲ್ಲ. ಸೊ ಚೆನ್ನಾಗಿ ಬಂದಿದೆ ಅದೆಲ್ಲ. ಅವೆಲ್ಲ ಸಿನಿಮಾ ಪ್ಲಸ್ ಪಾಯಿಂಟ್. ಚರಣ್ ರಾಜ್ ಅವರು ಇನ್ನೊಂದು ಪ್ಲಸ್ ಪಾಯಿಂಟ್ ಸಿನಿಮಾಗೆ. ಮತ್ತೆ ಕ್ಯಾಮ್ರಾ ವರ್ಕ್ ತುಂಬಾ ಚೆನ್ನಾಗಿದೆ. ಆಮೇಲೆ ನನಗೆ ಏನು ಗೊತ್ತಾ ಹರಿ, ಓವರ್ ಆಗಿ ಅನ್ಸಿದ್ದು ಶೂಟಿಂಗ್ ಮಾಡಿದ ಪ್ಯಾಟರ್ನ್. ಅಂದ್ರೆ ಬೇರೆ ಏನ್ ಮಾಡ್ತೀವಿ, ಸ್ಕ್ರಿಪ್ಟ್ ಇಟ್ಕೊಂತೀವಿ, ಒಂದು ಜಾಗದಲ್ಲಿ ಓಕೆ ಇದು ಲೊಕೇಶನ್, ನೀನ್ ಅಲ್ಲಿ ನಿಂತ್ಕೋಬೇಕು, ಇಲ್ಲಿ ನಿಂತ್ಕೋಬೇಕು, ಅದ್ರಲ್ಲಿರುತ್ತೆ. ಇದು ರ್ಯಾಂಡಮ್ ಆಗಿ ಶೂಟ್ ಮಾಡಿದ್ದಾರೆ. ನೀವು ಡೈಲಾಗ್ ನೋಡಿದ್ರೆ ಗೊತ್ತಾಗುತ್ತೆ. ಅಲ್ಲಿ ಡೈಲಾಗ್ ಕೊಟ್ಟು ಮಾತಾಡ್ಸಿಲ್ಲ, ಅವನ ಕ್ಯಾರೆಕ್ಟರ್ ಹೆಂಗ್ ರಿಯಾಕ್ಷನ್ ಬರುತ್ತೆ ಅದಕ್ಕೆ ಇನ್ನೊಂದು ಪಾತ್ರ ಡೈಲಾಗ್. ಅದು ಸಿನಿಮಾಕ್ಕೆ ಒಂದು ಫ್ರೆಶ್ನೆಸ್ ಕೊಟ್ಟಿದೆ, ಮತ್ತೆ ಒಂದು ನೋಡೋಕೊಂದು ಮಜಾ ಇದೆ ಅಂತ ಅಲ್ವಾ? ಹೌದು. ಸೊ ಅದೇ ಇದಕ್ಕೆ ಪ್ಲಸ್ ಪಾಯಿಂಟ್ ಕ್ಯಾಮ್ರಾಮನ್ ಅವರು, ಶಿವಸೇನಾ ಅವರು. ಸೊ ಅದೇ ನಿಮ್ಗೆ ಅಷ್ಟು ಒಂದು ಗಲ್ಲಿಗಳಲ್ಲಿ ಶೂಟ್ ಮಾಡೋದ್ ಕಷ್ಟ ಇದೆ. ಮತ್ತೆ ಈ ಬೈಕ್ ರೇಸ್ಗಳು, ಸೊ ಒಂದು ಟಾಪ್ ಆಂಗಲ್ ಇಂದ ತೆಗೆಯೋದು, ಮತ್ತೆ ಒಂದು ಫೈಟ್ ಸೀನ್ಗಳು, ಇಂಟರ್ವೆಲ್ ಮುಂಚೆ ಆಕ್ಸಿಡೆಂಟ್ ಸೀನು, ಇದೆಲ್ಲ ಒಂದು ಕ್ಯಾಮ್ರಾಮನ್ ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಮತ್ ನೀವ್ ಇದು ಹೇಳಿದ್ರಲ್ಲ, ಸೊ ಅದು ಮಾಸ್ತಿ ಸರ್ ಇದೊಂಥರ ಡಿಫ್ರೆಂಟ್ ಡೈಲಾಗ್. ಇದು ಅವರು ಬರ್ದಿದ್ದಾರೆ, ಚೆನ್ನಾಗಿ ಬರೀತಾರೆ ಅವರು. ಸೊ ಇದೊಂಥರ ಡಿಫ್ರೆಂಟ್ ಅಟೆಂಪ್ಟ್ ಅವ್ರದ್ದು. ಅಂದ್ರೆ ನಿಮ್ಗೆ ಗೊತ್ತಿರ್ಬೋದು ಸ್ವಲ್ಪ. ಸೊ ಏನಕ್ಕೆ ಬಂದಿದೆ ಅಂದ್ರೆ ಗೊತ್ತಾಗುತ್ತೆ, ಡ್ಯಾಶ್ 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 ಎಲ್ಲ ಬರ್ತವೆ. ಸೊ ಅವರು ಫುಲ್ ಲೋಕಲ್ ಇಳಿದ್ಬಿಟ್ಟು, ಅಂದ್ರೆ JC ರೋಡು, ವಿಕ್ಟೋರಿಯಾ ಆಸ್ಪತ್ರೆ ಸುತ್ತಮುತ್ತ, ಚಾಮರಾಜಪೇಟೆ, ಹಳೆ ಮಾರ್ಕೆಟ್, ಹಳೆ ಬೆಂಗಳೂರು ಏನಂತೀವಿ, ಇಳಿದ್ಬಿಟ್ಟು ಅಲ್ಲಿ ಓಡಾಡಿ, ಅಂದ್ರೆ ಅಲ್ಲಿ ಒಂದು ಗಲ್ಲಿಲಿ ಓಡಾಡಿದ್ರೆ ಗೊತ್ತಾಗುತ್ತೆ ಹಳೆ ಏರಿಯಾ ಹೆಂಗ್ ಬರುತ್ತೆ, ಭಾಷೆ ಹೇಗಿರುತ್ತೆ. ಸೊ ಅದ್ ನೋಡ್ಕೊಂಡು ಅಲ್ಲೇ ಡೈಲಾಗ್ಸ್ ಬರ್ದಿರಂಗ್ ಕಾಣಿಸುತ್ತೆ, ಮತ್ತೆ ಚೆನ್ನಾಗಿದೆ. ಸೊ ಅದೇ ಫ್ಲೇವರ್, ಹಳೆ ಬೆಂಗಳೂರು ಫ್ಲೇವರ್ ಇದೆ ಸಿನಿಮಾ ಅಲ್ಲಿ. ಓಕೆ. ಆಮೇಲೆ ನಾನು ಇವ್ರ ಹತ್ರ ಯಾರು ನಮ್ಮ ದೀಪ್ ಎಸ್ ಕುಮಾರ್ ಬಗ್ಗೆ ಮಾತಾಡ್ಲೇಬೇಕು. ಯಾವ್ದು ಎಡಿಟರ್. ಫಸ್ಟ್ ಹಾಫ್ ಅಂತೂ ಅದ್ಭುತವಾಗಿ ತುಂಬಾ ನೀಟಾಗಿ ಕಟ್ ಮಾಡಿದ್ದಾರೆ. ಸೆಕೆಂಡ್ ಹಾಫ್ ಲ್ಯಾಗ್ ಅನ್ಸಲ್ಲ, ಯಾಕಂದ್ರೆ ಫಸ್ಟ್ ಹಾಫ್ ಒಂದು ಕತೆ ಹೇಳ್ಬೇಕಾಗುತ್ತೆ, ಅದಕ್ಕೆ ಸೆಕೆಂಡ್ ಹಾಫ್ ಸ್ವಲ್ಪ ಜಾಸ್ತಿ ಇದೆ ಕಂಟೆಂಟ್ ಅಂತ ನನಗನ್ಸ್ತು. ನಿಮಗೆ? ಬಟ್ ಅದೇ ಎಲ್ಲೂ ಟ್ರಿಮ್ ಮಾಡಕ್ ಆಗ್ಲಿಲ್ಲ ಅವ್ರಿಗೆ. ಸೊ ಹೇಳ್ಕೊಂತ ಹೋಗುತ್ತೆ ಕತೆ. ಸೊ ನೀವ್ ಅದೇ ಈ ಟ್ರಿಮ್ ಮಾಡೋ ಜಾಗ ಇರ್ಲಿಲ್ಲ ಅವ್ರಿಗೆ ಅಲ್ಲಿ.
ನಿಮ್ಗೆ ಅದು ಇದನ್ನ ನೋಡಿಸ್ಲೇಬೇಕು, ರಿಹ್ಯಾಬ್ ಸೆಂಟರ್ ನೋಡಿಸ್ಲೇಬೇಕು, ಅಲ್ಲಿನೇ ನಡೆಯುತ್ತೆ ನೋಡಿಸ್ಬೇಕು. ಕೆಲವು ಕಡೆ ಒಂದ್ ಸ್ವಲ್ಪ ಕತ್ರಿ ಹಾಕ್ಬೋದಾಗಿತ್ತು ಸೆಕೆಂಡ್ ಹಾಫ್ ಅಲ್ಲಿ, ಬಟ್ ಓಕೆ, ನೋ ಇಶ್ಯೂಸ್, ಪರವಾಗಿಲ್ಲ. ಅದು ಕತೆ ಹೇಳ್ಬೇಕು ಅಂದ್ಬಿಟ್ಟು ಇರುತ್ತಲ್ಲ, ನಡ್ಕೊಂಡು ಹೋಗಿದೆ. ಮತ್ತೆ ಕೊರಿಯೋಗ್ರಫಿ ಅದು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅವರು. ಆಮೇಲೆ ಎಲ್ಲಕ್ಕಿಂತ ಮುಖ್ಯವಾಗಿ ಇಂಥ ಕತೆಗೆ ಈಗ ವಿಜಯ್ ಸರ್ನ ಒಬ್ರು ನಂಬ್ಕೊಂಡು ಒಂದು ಸ್ಟಾರ್ ನಟ ನಡ್ಕೊಂಡು, ಬೇರೆ ಯಾರು ಇದಾರೆ ನಟರಿಲ್ಲ ಅಂತಲ್ಲ, ಬಟ್ ಒಂದು ಸೆಲ್ಲಿಂಗ್ ಪಾಯಿಂಟ್ ವಿಜಯ್ ಸರ್ ಅವ್ರನ್ನ ಇಟ್ಕೊಂಡು ನಮ್ಮ ಕೃಷ್ಣ ಸಾರ್ಥಕ್ ಮತ್ತು ಜಗದೀಶ್ ಇನ್ವೆಸ್ಟ್ ಮಾಡಿದ್ದಾರೆ. ಅಂದ್ರೆ ಇಂಥ ಕಥೆನ ಮಾಡ್ತೀನಿ ಅಂತ ಹೊರಟಾಗ, ಇಂಥ ಒಂದು ಕ್ರಿಯೇಟಿವ್ ಕಂಟೆಂಟು, ಒಳ್ಳೆ ಕಂಟೆಂಟ್ ಜನಕ್ಕೆ ತಲುಪಿಸ್ತೀನಿ ಅಂತ ಹೋದಾಗ ಅದಕ್ಕೆ ಸಪೋರ್ಟ್ ಮಾಡೋದು ದೊಡ್ಡ ವಿಷಯ. ಅದರಲ್ಲಿ ಇವರು ಗೆದ್ದಿದ್ದಾರೆ. ಅದಕ್ಕೋಸ್ಕರ ಈ ಸಿನಿಮಾನ ಖಂಡಿತವಾಗ್ಲೂ ಎಲ್ಲರೂ ನೋಡ್ಲೇಬೇಕು ಅಂತ ನನಗೆ. ಅದು ನಿಮಗೆ ಏನನ್ಸುತ್ತೆ ಈಗ ನಿರ್ಮಾಪಕರ ಈ ಒಂದು ಸಾಹಸದ ಬಗ್ಗೆ? ಅದು ಕೃಷ್ಣ ಸಾರ್ಥಕ್ ಅವರು ಒಂದು 5ನೇ ಸಿನಿಮಾ ಅನ್ಸುತ್ತೆ. ಶಿವಣ್ಣ ಅವ್ರ ಕೈಲಿ ಒಂದು ಸಿನಿಮಾ ಮಾಡಿದ್ದಾರೆ. ಸೊ ಅವ್ರಿಗೊಂದು ಎಕ್ಸ್ಪೀರಿಯನ್ಸ್ ಇತ್ತು. ಮತ್ತೆ ಜಗದೀಶ್ ಸರ್ಗೆ ಇನ್ನೊಂದು ಎಕ್ಸ್ಪೀರಿಯನ್ಸ್ ಏನಂದ್ರೆ, ಅವರು ಹಿ ವಾಸ್ ಎ ಡಿಸ್ಟ್ರಿಬ್ಯೂಟರ್. ಸೊ ಅವರು ಗಾಂಧಿನಗರದ ಗಾಳಿ ಗೊತ್ತಿದೆ ಅವ್ರು. ಸೊ ಯಾವ ಸಿನಿಮಾ ಹೆಂಗ್ ಮಾಡಿದ್ರೆ ಎಲ್ಲಿ ಹೋಗುತ್ತೆ, ಮತ್ತೆ ಹೆಂಗ್ ರಿಲೀಸ್ ಮಾಡ್ಬೇಕು, ಸೊ ಇವೆಲ್ಲ ಗೊತ್ತಿದೆ. ಸೊ ಈ 2 ಕಾಂಬಿನೇಷನ್ ಏನಾಗಿದೆ, ಪ್ಲಸ್ ಆಗಿದೆ. ಸೊ ಆಲ್ಮೋಸ್ಟ್ ಇವತ್ತು ನೀವು ನೋಡಿರ್ಬೋದು 400 ಸ್ಕ್ರೀನ್ಸ್ ಅಂತ ಹೇಳಿದ್ರಿ. ಒಂದು ಸುಮಾರಾಗಿ ಒಳ್ಳೊಳ್ಳೆ ಥಿಯೇಟರ್ಸ್ ತಗೊಂಡಿದ್ದಾರೆ, ಒಳ್ಳೊಳ್ಳೆ ಥಿಯೇಟರ್ಸ್ಗೆ ಬಿಟ್ಟಿದೆ. ಮತ್ತೆ ಬೆಳಗ್ಗೆ ಸಂತೋಷ್ ಥಿಯೇಟರ್ ನಾನು ಬರುವಾಗ ಫುಲ್ ಹೋಗೋವಾಗ ಫುಲ್ ಆಗಿತ್ತು, ಬರುವಾಗ ಫುಲ್ ಆಗ್ತಾ ಇತ್ತು. ಸೊ ಇದೊಂದು ಬೇಕಿತ್ತು. ಯಾಕಂದ್ರೆ ಆಫ್ಟರ್ ಕಾಟೇರ ಆದ್ಮೇಲೆ ನಿಮ್ಗೊಂದು ಥಿಯೇಟರ್ ಫುಲ್ ಆಗಿರೋದು ಇಲ್ಲೇ ನೋಡಿಲ್ಲ. ಕ್ರೌಡ್ ಪುಲ್ಲಿಂಗ್ ಬೇರೆ ವಿಷಯ ಬಿಡಿ, ಮತ್ತೆ ಜನ ಅವರೇ ಬಂದು ಟಿಕೆಟ್ ತಗೊಂಡು ಫುಲ್ ಆಗಿರೋದು ನೋಡಿರ್ಲಿಲ್ಲ. ಸೊ ನಮ್ಗ್ ಬಂದಿರೋ ಮಾಹಿತಿ ಸಂತೋಷ್ ಫುಲ್ ಆಗಿತ್ತು, ವೀರೇಶ್ ಫುಲ್ ಆಗಿತ್ತು ಬೆಳಗ್ಗೆ. ನಾಳೆ ಸ್ಯಾಟರ್ಡೆ ಸಂಡೇ ಲಾಂಗ್ ವೀಕೆಂಡ್ ಇರೋದ್ರಿಂದ ಸೊ ಒಂದು ಒಳ್ಳೆ ಬೇಕು. ಒಂದು 2-3 days ಅಲ್ಲಿ ಇನ್ವೆಸ್ಟ್ಮೆಂಟ್ ವಾಪಸ್ ಬರುತ್ತೆ ಅನ್ನೋ ನಂಬಿಕೆ ಇದೆ. ಮತ್ತೆ ಇದೊಂದು ಒಳ್ಳೆ ಪ್ರಯತ್ನನೇ ಸಿನಿಮಾ ರಂಗಕ್ಕೆ, ಒಂದು ಒಳ್ಳೆ ಬೂಸ್ಟಪ್ ಅನ್ಬೋದು ಇದು. ಈಗ ಹೆಂಗು ನೆಕ್ಸ್ಟ್ ಬರ್ತಾ ಮುಂದಿನ ವಾರ ಒಂದು ದೊಡ್ಡ ಸಿನಿಮಾಗಳು ರಿಲೀಸ್ ಆಗ್ತಾ ಇದಾವೆ. ಸೊ ಇನ್ನೊಂದು 6 ತಿಂಗಳು ಥಿಯೇಟರ್ಗಳಿಗೆ ಹಬ್ಬ. ಓಕೆ, ಮಲ್ಟಿಪ್ಲೆಕ್ಸ್ ಗಳಿಗಿನ ಸಿಂಗಲ್ ಸ್ಕ್ರೀನ್ ಅಲ್ಲಿ ನೋಡಿ ಸಿನಿಮಾನ ತುಂಬಾ ಒಳ್ಳೆ ಮಜಾ ಬರುತ್ತೆ. ಒಂದು ಫುಲ್ ಕ್ರೌಡು ವಿಸಿಲ್ ನೋಡಿತಾ, ವಿಸಿಲ್ ಕೇಳಿಸ್ಕೊಂತ ಆ ಥಿಯೇಟರ್ ಕಲ್ಚರ್ ಮತ್ತೆ ಬರಬೇಕು ಅಂತ ಆಸೆ ಇದೆ. ಸೊ ಇದರಿಂದ ಬರುತ್ತೆ. ಸೊ ಸಿಂಗಲ್ ಸ್ಕ್ರೀನ್ ಅಲ್ಲಿ ಜಾಸ್ತಿ ಒತ್ತು ಕೊಟ್ಟು ಸಿನಿಮಾ ನೋಡಿ. ಥ್ಯಾಂಕ್ ಯು. ಒಟ್ಟಿನಲ್ಲಿ ಭೀಮಾ ತನ್ನ ಭರವಸೆಯನ್ನ ಉಳಿಸ್ಕೊಂಡಿದೆ. ಸಿನಿಮಾ ತುಂಬಾ ಚೆನ್ನಾಗಿ ಓಡ್ತಾ ಇದೆ. ಇದು ನಿಜವಾಗ್ಲೂ ಒಂದು ಹರಿ ಹೇಳ್ದಂಗೆ ಒಂದು ಬೂಸ್ಟ್ ಆಗಿದೆ ಕನ್ನಡ ಸಿನಿಮಾಕ್ಕೆ. ಇನ್ನೊಂದು ರಿವ್ಯೂ ಜೊತೆ ಮುಂದೆ ಬರ್ತೀವಿ. ನಮಸ್ಕಾರ.